ನಮಸ್ಕಾರ ಒಳ್ಳೆ ಹರಿಯ ಸಹಸ್ರ ನಮಸ್ಕಾರಗಳು. ಸುಮತಿಭಿರನುಮೇಜಂ ಶುಭ್ರಕಾಯಂ ಸಕಾಯಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜ ಯೇನ ಪ್ರಾದುರಭಾವಿ ಭೂಮಿ ವರಜೆ ವಿಸ್ತಾರಿ ಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸ ದಿವಾಕರೇಣ ಸತತಂ ಆತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಪ್ರಭಾನಿವಾಸೋಚಿತವಾಸ ಭೂಮಿಃ ಸನ್ಯಾಸರತ್ನಾವಲಿಜನ್ಮಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ನಮ ಶ್ರೀಮದಾನಂದತೀರ್ಥಾದಿ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 120ನೇ ಸುಧಾಮುರ ಅಲ್ಲಿ ವರಾದಯೋಪಿ ತದ್ದತ್ತಾಹ ಸದಾ ಸತ್ಯ ಭವಂತಿ ಅಂತ ಈ ವಾಕ್ಯದ ಮೇಲೆ ವಿಚಾರ ಮಾಡ್ತಾ ಇದ್ರು. ಅಂದ್ರೆ ಲೋಕಾಯತಾಚಾರ್ಯರ ಮಾತನ್ನ ಖಂಡನೆ ಮಾಡ್ತಾ ಇದ್ರು. ಯಾಕೆ ಅವರು ಮಹಾತ್ಮರೇನಲ್ಲ ಅಲ್ಲ, ಅವರು ಮಹಾತ್ಮರು ಯಾಕೆಂದ್ರೆ ಅವ್ರು ಹೇಳಿದ್ದೆಲ್ಲ ನಡೆಯತ್ತಲ್ಲ, ಅವ್ರು ಯಾವುದನ್ನ ಹೇಳ್ತಾರೆ ಹೀಗಾಗತ್ತೆ ಅಂತ ಅದೆಲ್ಲ ನಡೀತಾ ಇದೆ. ಹಾಗೆ ಪ್ರತ್ಯಕ್ಷ ಸಂವಾದ ಇದೆ ಅಂತ ಹೇಳ್ತಾರೆ. ಈಗ ನಾವ್ ಹೇಳಿದ ವಿಷಯ ಒಂದು ಸತ್ಯ ಆಗತ್ತೆ, ಮೊದಲೇ ಹೇಳ್ತಾರೆ ಈ ವಿಷಯ ನಡೆಯತ್ತೆ ನಿನ್ ಜೀವನದಲ್ಲಿ, ಹೋಗು, ಹಾಗೆ ನಡೀತು ಅಂತ ಇಟ್ಕೊಳ್ಳಿ. ಆಗ ಪ್ರತ್ಯಕ್ಷ ಸಂವಾದ, ಕಣ್ಣಾರೆ ನೋಡಿದ್ವಲ್ಲ ಅಂತ ಫಲ ಸಿಕ್ತು ಅಂತ ಅರ್ಥ. ಹಾಗಾದ್ರೆ ಏನಾಯ್ತು, ಪ್ರತ್ಯಕ್ಷವಾಗಿ ಫಲ ಸಿಕ್ಕಿದ್ರೆ ಒಬ್ಬರ ಮಾತನ್ನ ಪ್ರಮಾಣ ಅಂತ ಒಪ್ತೀವಿ. ಅವ್ರು ಹೇಳಿದ್ರು ಆಗ್ಲಿಲ್ಲ ಅಂದ್ರೆ ಅವ್ರ ಮಾತನ್ನ ಪ್ರಮಾಣ ಅಂತ ಒಪ್ಪಲ್ಲ. ಹಾಗಾದ್ರೆ ಯಾರೇ ಏನೇ ವರ ಕೊಡ್ಲಿ, ಏನೇ ಶಾಪ ಕೊಡ್ಲಿ, ಅದ್ ನಡೀತು ಅಂದ್ರೆ ಅವ್ರ ಬಗ್ಗೆ ಜನ ಇನ್ ಮುಂದೆ ನಂಬಲಿಕ್ ಪ್ರಾರಂಭ ಮಾಡ್ತಾರೆ. ಇಲ್ಲೂ ಹಾಗೆ ಆಯ್ತು. ಆಚಾರ್ಯರು ಹೇಳೋದಿಷ್ಟು, ವರವನ್ನ ಕೊಡೋದು, ಶಾಪವನ್ನ ಕೊಡೋದು ಇದು ಪ್ರಾಚೀನ ಕಾಲದಿಂದಲೂ ಇದ್ದೇ ಇದೆ. ಅದರಲ್ಲಿ ಖುಷಿ ಪಟ್ಟು ನಿಮ್ಗೆ ಒಳ್ಳೇದಾಗ್ಲಿ ಅಂತಂದ್ರೆ ಒಳ್ಳೇದಾಗುತ್ತೆ, ತುಂಬಾ ಕೋಪದಿಂದ ಇಲ್ಲ ಕೆಟ್ಟದಾಗ್ಲಿ ಕೆಟ್ಟದೂ ಆಗುತ್ತೆ. ಅದೆಲ್ಲ ಪ್ರತ್ಯಕ್ಷದಿಂದ ಅನುಭವಿಸಿದ್ದಾರೆ. ಇಂಥ ಎಲ್ಲ ಋಷಿಮುನಿಗಳಿದ್ದಾಗ ನಮ್ಮಲ್ಲೂ ಮಹಾತ್ಮರಿದ್ದೇ ಇದ್ದಾರೆ, ಹೊರತು ನಿಮ್ಮಲ್ಲಿ ಅಂತ ಮಹಾತ್ಮರಿಲ್ಲ ಅಂತ ಅವ್ರಿಗೆ ಆಕ್ಷೇಪ ಮಾಡಿದ್ರು. ಆಗ ಸ್ಯಾದೇತದ, ಇವೆಲ್ಲ ನೀವು ಹೇಳಿದ್ ನಿಜ, ಆದ್ರೆ ನೋಡಿ ನಾನೀಗೊಂದು ಪ್ರಶ್ನೆ ಮಾಡ್ತೀನಿ. ಅವ್ರು ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ.
ಏನಂದ್ರೆ ಪ್ರತ್ಯಕ್ಷ ಯೋಗ್ಯಾರ್ಥೆ ಭವತು ತತ್ಸಂವಾದೇನ ತದೀಯಂ ವಾಕ್ಯಂ ಪ್ರಮಾಣ. ಅಲ್ಲ, ಈಗ ನಮಗೆ ಕಣ್ಣು ಕಾಣಿಸೋ ವಸ್ತುವಿನಲ್ಲಿ ಯಾವ್ದೋ ಒಂದು ಮಾತನ್ನ ಹೇಳಿ ಅದು ನಡೀತು ಅಂದ್ರೆ ಒಪ್ಕೊಳ್ಳೋಣ, ಆ ವಾಕ್ಯವನ್ನ ಪ್ರಮಾಣ ಅಂತ ಹೇಳ್ಬೋದು. ಆದ್ರೆ ಮೋಕ್ಷದ ಬಗ್ಗೆ ಎಲ್ಲ ಹೇಗ್ ಪ್ರಮಾಣ ಅಂತ ಒಪ್ಬೋದು? ಯಾಕೆಂದ್ರೆ ಅದನ್ನೇ ನಾವು ಕಣ್ಣಾರೆ ನೋಡಲ್ವಲ್ಲ. ಈಗ 1000 ಸಲ ಮೋಕ್ಷ ಇದೆ, ಸ್ವರ್ಗ ಇದೆ, ಉಪದೇಶ ಕೊಡ್ಬೋದು. ಆದ್ರೆ ಲೋಕದಲ್ಲಿರೋ ಜನರಿಗೆ ಇವ್ರು ಉಪದೇಶ ಕೊಟ್ಟಿದ್ ಮಾತ್ರಕ್ಕೆ ಮೋಕ್ಷನೂ ಕಾಣ್ತಾ ಇಲ್ಲ, ಸ್ವರ್ಗನೂ ಕಾಣ್ತಾ ಇಲ್ಲ. ಈಗ ಅಂದ್ಮೇಲೆ ಇದು ಹೇಗ್ ಸಾಧ್ಯ? ಹಾಗಾದ್ರೆ ಲೋಕಾಯತಾಚಾರ್ಯರ ಮಾತನ್ನು ಕೂಡ ನಾವ್ ಹೀಗೆ ಹೇಳ್ತೀವಿ, ನಿಮ್ಮ ಮಾತು ಕೂಡ ಬರೀ ಲೌಕಿಕ ವಿಷಯದಲ್ಲಿ ಮಾತ್ರ ಪ್ರಮಾಣ ಅಷ್ಟೇ, ಮೋಕ್ಷದ ಬಗ್ಗೆ ಬಂದ್ರೆ ನಿಮ್ಮ ಆಚಾರ್ಯ ಮಾತು ಅಷ್ಟೇ ತಾನೆ ಅಂತ ಈ ಶೈಲಿಯಲ್ಲಿ ಆ ವಾಕ್ಯಾರ್ಥ ನಡೀತಾ ಇದೆ. ನಮ್ಮ ಆಚಾರ್ಯರ ಮೇಲೆ ನೀವೇನ್ ಆಕ್ಷೇಪ ಮಾಡ್ತೀರಿ, ನಿಮ್ಮ ಆಚಾರ್ಯಗೂ ಅದೇ ಸಮಾನ. ಯಾಕಂದ್ರೆ ನಿಮ್ಮ ಆಚಾರ್ಯರು ಕೂಡ ಲೌಕಿಕ ವಿಷಯದ ಬಗ್ಗೆ ಯಾವ್ದೋ ಹೇಳ್ತಾರೆ, ನೋಡಿ ಹೀಗಾಗತ್ತೆ ಅಂತ ಶಿಷ್ಯನಿಗೆ ಹೇಳ್ತಾರೆ. ಶಿಷ್ಯನಿಗೆ ನಿಜ ಆಗೋಯ್ತದ, ನಿಜ ಆಗಿ ಲೌಕಿಕ ವಿಷಯದಲ್ಲಿ. ಅಲೌಕಿಕ ವಿಷಯದಲ್ಲಿ ನನಗೆ ಸ್ವರ್ಗ ಸಿಗತ್ತೆ, ನಿನಗೆ ನಾಳೆ ದಿವಸ ಎಲ್ಲಿ ಸ್ವರ್ಗ ಸಿಗತ್ತೆ ಯಾರು ಗೊತ್ತು? ಅದು ಯಾರಿಗೂ ಗೊತ್ತಾಗಿಲ್ಲ. ಆದ್ರಿಂದ ಅತೀಂದ್ರಿಯ ವಸ್ತುವಿನ ಬಗ್ಗೆ ಬಂದಾಗ ಎಲ್ರು ಕೂಡ ಮೌನ, ಅಲ್ಲಿ ಯಾರ್ದು ನಡೆಯಲ್ಲ. ಅದರಿಂದ ನಿಮ್ಮ ಲೋಕಾಯತಾಚಾರ್ಯ ಮಾತು ಸರಿ ಇಲ್ಲ ಅಂತ. ವಸ್ತುತಃ ನಮ್ಮಲ್ಲಿ ಹಾಗಿಲ್ಲ, ನಮ್ಮಲ್ಲಿ ಅದು ಸತ್ಯ ಆಗುತ್ತೆ. ಅವ್ರನ್ನ ಖಂಡನೆ ಮಾಡ್ಲಿಕ್ಕೆ ಪ್ರತಿಬಂಧಿ ಖಂಡನೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಪ್ರತಿಬಂಧಿ ಅಂತ ಒಂದು ಶಬ್ದ ಬಳಸ್ತಾರೆ. ಪ್ರತಿಬಂಧಿ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ, ಒಂದು ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಲ್ಲ, ನಮಗ್ ಈ ತರ ದೋಷ ಕೊಟ್ರೆ ನಿಮಗೂ ಅದೇ ದೋಷ ಬರುತ್ತೆ ಅಂತ ಹೀಗೆ ಅವನ್ ಬಾಯಿನಲ್ಲೇ ಬಿಡಿಸೋದು. ಆ ತರ ಒಂದು ಮಾತನ್ನ ಹೇಳಿ ಬಿಡಿಸ್ತಾರೆ ಅಷ್ಟೇ. ಅದರ ಪ್ರತಿಬಂಧಿ ಅಂತ ಕೊಡ್ತಾರೆ ಉತ್ತರ. ಅಥಮನ್ಯಸೆ, ಅದಕ್ಕೆ ಇಲ್ಲ ನಮ್ಮ ಆಚಾರ್ಯರ ಮಾತು ಪ್ರಮಾಣ ಅಲ್ಲ ಅಂತ ನೀವು ಹೇಳ್ಬೇಡಿ. ಯಾಕೆಂದ್ರೆ ಪ್ರತ್ಯಕ್ಷ ಯೋಗ್ಯ ಅರ್ಥೇ ತಾವತ್ ತದೀಯಂ ವಚನಂ. ಪ್ರತ್ಯಕ್ಷ ಕಣ್ಣಾರೆ ಅಥವಾ ಕಿವಿಯಾರೆ, ಒಟ್ಟು ಅನೇಕ ತರ ಪ್ರತ್ಯಕ್ಷ ಇದೆ. ಅಂದ್ರೆ ಕೇವಲ ನಮ್ಮ ಶಾಸ್ತ್ರದಲ್ಲಿ ಕಣ್ಣಿಂದ ನೋಡೋದನ್ನ ಮಾತ್ರ ಪ್ರತ್ಯಕ್ಷ ಅಂತ ಕರೆಯಲ್ಲ, ಕಿವಿಯಿಂದ ಕೇಳಿಸ್ಕೊಂಡು ಅದು ಪ್ರತ್ಯಕ್ಷನೇ. ಹಾಗೆ ಮೂಗಿನಿಂದ ನಾವು ಏನಾದ್ರು ಗ್ರಹಣ ಮಾಡಿದ್ರೆ ಗಂಧಜ್ಞಾನ, ಅದನ್ನು ಪ್ರತ್ಯಕ್ಷ ಅಂತಾರೆ. ಅಂದ್ರೆ ಜ್ಞಾನೇಂದ್ರಿಯಗಳಿಂದ ಏನೇನು ಜ್ಞಾನ ಬರುತ್ತಲ್ಲ ಅದನ್ನೆಲ್ಲ ಪ್ರತ್ಯಕ್ಷ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಹೀಗೆ ಪ್ರತ್ಯಕ್ಷಕ್ಕೆ ಯಾವ್ದ್ಯಾವ್ದು ಗೋಚರ ಆಗತ್ತೋ ವಸ್ತು, ಅಲ್ಲೆಲ್ಲ ನಾವು ಅಂಥ ಮಾತನ್ನ ಪ್ರಮಾಣ ಅಂತ ಒಪ್ಪೇವಿ. ಯಾಕಂದ್ರೆ ಹೇಳ್ದಾಗ ಅದ್ ನಡೀತು ಅಂತ ಅದು ಒಪ್ಪೇವಿ. ಯಾವಾಗ ಲೌಕಿಕ ವಿಷಯದಲ್ಲಿ ಹೀಗೆ ನಡೀತಾ ಇದೆ, ಇದನ್ನೇ ದೃಷ್ಟಾಂತ ಇಟ್ಕೊಂಡು ಅತೀಂದ್ರಿಯ ವಿಷಯದಲ್ಲೂ ವಿಶ್ವಾಸ ನಾವು ಮಾಡ್ತೀವಿ. ಈಗ ಗುರುಗಳು ಒಂದ್ 5 ಸಲ ಹೇಳಿದ್ ನಿಜ ಅಂತ ನಡೀತು ಅಂದ್ರೆ ಅವ್ರು ಹೇಳಿದ್ದನ್ನೆಲ್ಲ ನಿಜ ಅಂತ ಒಪ್ತಾರೆ. ಯಾಕೆ? 5 ಸಲ ಹೇಳಿದ್ ನಡೀತಲ್ಲ, ಒಂದ್ ಸಲನು ಎಡವಟ್ಟು ಆಗ್ಲಿಲ್ಲ ಅಂದ್ಮೇಲೆ ಇವ್ರು ಯಾವ ವಿಷಯ ಹೇಳ್ತಾರೋ ಆ ವಿಷಯ ನಮ್ಗೆ ನಂಬಿಕೆ ಇದೆ ಅಂತ ಹೇಳ್ತಾರೆ. ಪ್ರಕೃತದಲ್ಲಿ ಅವನು ಉತ್ತರ ಹೇಳೋದು ಹೀಗೆ, ತೇನ ಅತೀಂದ್ರಿಯಾರ್ಥ ವಿಷಯೇಪಿ, ಒಂದಿಷ್ಟು ವಿಷಯದಲ್ಲಿ ನಂಬಿಕೆ ಬಂದ್ಮೇಲೆ ಬೇರೆ ವಿಷಯದಲ್ಲಿ ನಂಬಿಕೆ ಬರತ್ ನಮ್ಗೆ ಅಂತ ಹೇಳ್ತಾರೆ. ಯಾಕೆ? ಲೋಕದಲ್ಲಿ ಹಾಗೆ ಕಂಡಿರೋದು ಜನರಲ್ಲಿ. ಮೊದಲನೇ ಸಲ ಹೇಳಿದ್ದೆ ಎಡವಟ್ಟಾದ್ರೆ ಮುಂದೆ ನಂಬಿಕೆ ಬರಲ್ಲ, 5-6 ಸಲ ಹೀಗೆ ಆದ್ರೆ ಎಡವಟ್ಟು ನಂಬೋದೇ ಇಲ್ಲ, ಮುಕ್ತಾಯ ಆಗೋಯ್ತಿಲ್ಲ. ಏನಾದ್ರು 5-6 ಸಲ ಹೇಳಿದ್ದೆಲ್ಲ ಸತ್ಯ ಆಗ್ತಾ ಹೋಯ್ತು ಅಂದ್ರೆ ನಂಬಿಕೆ ಬರ್ತಾ ಹೋಗುತ್ತೆ. ಅವ್ರು ಹೇಳೋ ಲೌಕಿಕ ವಿಷಯ ಅಲ್ಲ, ಅಲೌಕಿಕ ವಿಷಯದ ಬಗ್ಗೆನೂ ವಿಶ್ವಾಸ ಬಂದೇ ಬರುತ್ತೆ. ಹಾಗಾದ್ರೆ ಇದೆಲ್ಲ ಲೋಕದಲ್ಲಿ ನೀನು ಒಪ್ಪಿದ್ಯಾ ಈ ತರ ಆಗತ್ತೆ ಅಂತ? ಹೌದು ಅಂತ ಅವ್ನು ಹೇಳ್ತಾನೆ. ಹಾಗಾದ್ರೆ ನಮ್ಮ ಆಚಾರ್ಯಲ್ಲೂ ಅಷ್ಟೇ, ಲೌಕಿಕ ವಿಷಯದಲ್ಲಿ ಹೇಳಿದ್ದೆಲ್ಲ ಸತ್ಯ ಆಯ್ತು, ವರ ಕೊಟ್ಟಿದ್ದು ಶಾಪ ಕೊಟ್ಟಿದ್ದು ಅಂತ ಋಷಿಮುನಿಗಳೇ ಹೇಳ್ತಾರೆ. ಅಂತ ಋಷಿಮುನಿಗಳೇ ಹೇಳಿದ ಅಲೌಕಿಕ ವಿಷಯದಲ್ಲೂ ನಾವು ಅದನ್ನ ಒಪ್ತೀವಿ. ತದಿದಂ ಪ್ರಕೃತಿ ಅಪಿ ಸಮಾನಂ. ಅದರಿಂದ ನೀನು ಆ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀಯೋ ನಾನು ಅದನ್ನೇ ಉತ್ತರ ಕೊಡ್ತೀನಿ. ಅದರಿಂದ ನಮ್ಮ ವಸಿಷ್ಠರಾಗ್ಲಿ, ಅಗಸ್ತ್ಯರಾಗ್ಲಿ, ವಿಶ್ವಾಮಿತ್ರರಾಗ್ಲಿ, ಯಾವುದೇ ಋಷಿಮುನಿಗಳಾಗ್ಲಿ ಅವರು ಮೋಸ ಮಾಡ್ಬೇಕು ಅಂತ ಹೇಳಿ ಯಾರಿಗೂ ಕೂಡ ಯಾರಲ್ಲೂ ಕೂಡ ಪ್ರವೃತ್ತಿಯನ್ನ ಮಾಡ್ಲಿಲ್ಲ. ಈ ಎಲ್ಲಾ ಅಂಶವನ್ನ ವಸ್ತುತಃ ಆಚಾರ್ಯರು ತಿಳಿಸದೇ ಇಲ್ಲ ಅಂತ ಅನ್ಕೊಡ್ತೀವಿ. ಯಾಕೆ? ಅನುವ್ಯಾಖ್ಯಾನ ತುಂಬಾ ಚಿಕ್ಕದು. ಆದ್ರೆ ಇಷ್ಟೆಲ್ಲ ವಿಷಯ ಹೇಗ್ ಗೊತ್ತಾಯ್ತು ಜಯತೀರ್ಥರಿಗೆ ಅಂದ್ರೆ ಅದು ಆಚಾರ್ಯರ ಒಂದು ಶಬ್ದ ಅಲ್ಲಿದೆ. ಏನು? ತದಿದ ಮುಕ್ತಂ ಅನುಕ್ತ ಸಮುಚ್ಚಯಾರ್ಥೇನ ಅಪಿಪದೇನ. ವರಾದಿಗಳೂ ಅವರು ಕೊಡೋದು ಸತ್ಯ ಆಗತ್ತೆ ಯಾವಾಗ್ಲೂ ಅಂತ ಹೇಳಿದ. ವರಾದಿಗಳೂ ಅಂತ ಒತ್ತಿ ಹೇಳಿದ್ದಾರೆ. ವರಾದಿಗಳೂ ಸತ್ಯ ಅಂತಂದ್ರೆ ಏನರ್ಥ? ವರ ಶಾಪದ ಜೊತೆಗೆ ಅತೀಂದ್ರಿಯ ಮಾತು ಕೂಡ ಸತ್ಯ ಅಂತಾನೆ ಅರ್ಥ. ಅದ್ರ ಬಗ್ಗೆ ಏನೇನ್ ಹೇಳ್ತಾರ ಅಂತ ಅಂದ್ರೆ ಆ ವಿಷಯಗಳನ್ನು ಇದರ ಜೊತೆಗೆ ಸೇರಿಸ್ಕೊಬೇಕು. ಇವುಗಳೂ ಆಗತ್ತೆ ಅಂದ್ರೆ ಮಿಕ್ಕಿದೆಲ್ಲವೂ ಆಗುತ್ತೆ ಅಂತ. ಆ ತರ ಅದನ್ನ ಅನುಕ್ತ ಸಮುಚ್ಚಾಯ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಹೇಳ್ದೇ ಇರೋದನ್ನ ತಗೊಳ್ಬೇಕು. ಅದಕ್ಕೆ ನಾವು ಕೆಲವು ಸಲ ಮೂಲ ಗ್ರಂಥ ಯಾರು ಬರ್ದಿರ್ತಾರೆ ಅವರು ನಿಜವಾಗ್ಲೂ ಯೋಚನೆ ಮಾಡಿರ್ತಾರ ಇಲ್ವೋ, ಈ ಟಿಪ್ಪಣಿಕಾರ ಇಷ್ಟೆಲ್ಲಾ ವಿಷಯವಾಗಿ ಬರೀತಾರೆ. ಒಂದು ಪ್ಯಾರಾ ಸಿಕ್ಕಿದ್ರೆ ಟಿಪ್ಪಣಿಕಾರರಿಗೆ 5 ಪೇಜ್ ಬರೀತಾರೆ. ಇವ್ರು ಒಂದು ಪ್ಯಾರಕ್ 5 ಪೇಜ್ ಬರೀತಾ ಇದ್ರೆ 5 ಪೇಜ್ ಬರ್ದಿರೋದು ಮೂಲ ಬರ್ದಿರೋರ್ಗ್ ಗೊತ್ತಿರ್ಬೇಕಲ್ವಾ?
ಅಂದ್ರೆ ಖಂಡಿತ ಗೊತ್ತಿರತ್ತೆ ಅವ್ರಿಗೆ. ಆದ್ರೆ ಮೂಲದಲ್ಲಿ ಯಾಕೆ ಹೇಳಿಲ್ಲ ಅಂದ್ರೆ ಅಲ್ಲಿ ಏನೋ ಒಂದು ಸೂಚನೆ ಕೊಟ್ಟಿರ್ತಾರೆ. ಅವ್ರು ಒಂದೊಂದು ಶಬ್ದನೂ ಕೂಡ ಬಹಳ ಗಂಭೀರ, ಚಿಕ್ಕದಾಗಿ ಮಾತಾಡ್ತಾರೆ. ಮಾತಾಡಿದಾಗ ಅಲ್ಲಿ ಒಂದೊಂದು ಶಬ್ದದಿಂದಲೂ ಹೊಸ ಹೊಸ ಅರ್ಥ ತೆಗಿಬಹುದು. ಇದು ಯಾವುದೇ ಸ್ತೋತ್ರ ತಗೊಂಡಾಗ್ಬೋದು, ನಾವು ಪ್ರತಿನಿತ್ಯ ಪಾರಾಯಣ ಮಾಡೋ ಯಾವುದೇ ಸ್ತೋತ್ರ ಆಗ್ಬೋದು. ಆ ಸ್ತೋತ್ರದಲ್ಲಿ ಅವ್ರು ಹೇಳಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಅವ್ರು ಸೂಚನೆ ಕೊಟ್ಟಿರ್ತಾರೆ ಒಂದೊಂದು ಶಬ್ದದಿಂದ. ಅದನ್ನ ಸೂಕ್ಷ್ಮವಾಗಿ ಯಾರಿಗೆ ತುಂಬಾ ಜಾಸ್ತಿ ಬುದ್ಧಿ ಇದೆಯೋ ಅವರೆಲ್ಲ ಹೆಕ್ಕಿ ಹೆಕ್ಕಿ ತೆಗಿತಾರೆ. ಈ ಸ್ತೋತ್ರದಲ್ಲಿ ಈ ವಿಷಯ ಇದೆ, ಇಲ್ಲಿ ಹೀಗಿದೆ, ಇಲ್ಲಿ ಹೀಗಿದೆ ಅಂತ. ಅದ್ ನೋಡೋ ದೃಷ್ಟಿಕೋನ ಅಷ್ಟೇ. ಪ್ರಕೃತದಲ್ಲೂ ಹಾಗೆ ಆಚಾರ್ಯರ ಅನುವ್ಯಾಖ್ಯಾನ ಶ್ಲೋಕಕ್ಕೆ ಹೀಗೆಲ್ಲ ಅರ್ಥ ಇದೆ ಅಂತ ಜಯತೀರ್ಥರು ಅದನ್ನ ವಿಸ್ತಾರ ಮಾಡಿ ಹೋಗ್ತಾ ಇದ್ದಾರೆ. ಇದು ಮುಂದಕ್ಕೆ ಹೋಗೋಣ. 121ನೆಯ ಸುಧಾಮೂಲ ಅಲ್ಲಿ ಬರುವಂತಹ ಅನುವ್ಯಾಖ್ಯಾನ ಶ್ಲೋಕವನ್ನ ಮೊದಲು ಗಮನಿಸೋಣ. ಅಪ್ರಾಮಾಣ್ಯಂ ತದುಕ್ತೇಶ್ಚ ವೃಥಾ ವಾಚಾವಸೀಯತೆ ನಹಿ ಪ್ರಯೋಜನಂ ಕಿಂಚಿತ್ ಪರಲೋಕ ನಿವಾರಣಾತ್ ಅಂತ ಇದು ಆಚಾರ್ಯರ ಮಾತು. ಅವ್ರು ಹೇಳೋದಿಷ್ಟೇ, ಅಲ್ಲ ನಿಮ್ಮ ಮತದಲ್ಲಿ ಪರಲೋಕ ಇಲ್ಲ, ಪರಲೋಕ ಇಲ್ಲ. ಯಾಕೆ ಇದನ್ನು ಹೇಳಾದ್ರೆ ಏನ್ ಪ್ರಯೋಜನ? ಒಬ್ಬ ಶಾಸ್ತ್ರ ರಚನೆ ಮಾಡಿದವನು, ಶಾಸ್ತ್ರ ಹರಡೋನು ಸ್ವರ್ಗ ಇಲ್ಲ, ನರಕ ಇಲ್ಲ, ಮೋಕ್ಷ ಇಲ್ಲ ಅಂತ ಪರಲೋಕ ಇಲ್ಲ ಇಲ್ಲ ಅಂತ ಹೇಳೋದ್ರಿಂದ ಏನ್ ಲಾಭ ಆಗುತ್ತೆ? ಅಲ್ಲ ಇದೆ ಅನ್ನೋದ್ರಿಂದ ಏನ್ ಲಾಭ ಆಗತ್ತೆ ಅಂತ ಪ್ರಶ್ನೆ ಮಾಡೋಂಗಿಲ್ಲ. ಇದೆ ಅನ್ನೋದ್ರಿಂದ ಬಹಳ ವ್ಯವಸ್ಥೆ ಇದೆ ಲೋಕದಲ್ಲಿ. ಧರ್ಮ ಪುಣ್ಯ ಪಾಪ ಅನ್ನೋದು ಇರೋದ್ರಿಂದ ಏನು ಜಾಸ್ತಿ ತೊಂದರೆಗಳಾಗ್ತಾ ಇಲ್ಲ. ಪುಣ್ಯ ಪಾಪ ಅನ್ನೋದು ಇದ್ರೆ ಎಲ್ಲರೂ ಕೂಡ ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ. ಆದ್ರೆ ಪುಣ್ಯ ಪಾಪಗಳೇ ಕಷ್ಟ ಆಗ್ಬಿಡುತ್ತೆ ಕಲಿಯುಗದಲ್ಲಿ, ಅದು ಬೇರೆ ಮಾತು. ಆದ್ರೆ ವಸ್ತುತಃ ಈ ಒಂದು ಧರ್ಮ ಬದ್ಧತೆ ಏನಿದೆ ಇದಿದ್ರೆ ಜೀವನ ಸುಗಮವಾಗಿ ಹೋಗುತ್ತೆ, ಚೆನ್ನಾಗಿ ಹೋಗುತ್ತೆ. ಇಲ್ಲಾಂದ್ರೆ ಅವ್ಯವಸ್ಥಿತವಾಗಿ ಜೀವನ ನಡೆಯುತ್ತೆ. ಯಾರು ಏನ್ ಬೇಕಾದ್ರೂ ಯಾರು ಬೇಕಾದ್ರೂ ಹೊಡಿಬಹುದು, ಏನ್ ಬೇಕಾದ್ರೂ ಮಾಡ್ಬೋದು ಯಾರಿಗಾದ್ರು. ಒಂದು ಧರ್ಮದ ಚೌಕಟ್ಟು ಇಲ್ದೆ ಹೋದ್ರೆ, ಪರಲೋಕ ಅಂತ ಒಂದ್ ಇಲ್ದೆ ಹೋದ್ರೆ ಯಾರು ಸಾಧನೆ ಮಾಡ್ಲಿಕ್ಕೆ ಹೋಗಲ್ಲ. ಅದರಿಂದ ಇದೆಲ್ಲ ತುಂಬಾ ಅನರ್ಥಕಾರಿ. ಅದರಿಂದ ನಿನ್ನ ಮತ ಒಪ್ಲಿಕ್ಕೆ ಬರಲ್ಲ ಅಂತ ಮುಂದೆ ಇನ್ನೂ ವಿಸ್ತಾರವಾಗಿ ಖಂಡನೆ ಮಾಡ್ಲಿಕ್ಕಿದೆ. ಅದ್ರ ಮುಂಚೆ ಪೀಠಿಕಾ ರೂಪದಲ್ಲಿ ಈಗ ಒಂದ್ ವಿಷಯ ಹೇಳ್ತಾರೆ ಜಯತೀರ್ಥರು ಈ ವಾಕ್ಯಕ್ಕೆ. ಅಪ್ರಾಮಾಣ್ಯಂ ತದುಕ್ತೇಶ್ಚ, ಲೋಕಾಯತಾಚಾರ್ಯ ಏನೇನ್ ಮಾತಾಡ್ತಾನೆ ಆ ಪ್ರತಿಯೊಂದು ಮಾತು ಕೂಡ ಅಪ್ರಮಾಣ. ತದುಕ್ತೇ ಅಪ್ರಾಮಾಣ್ಯ, ಅವ್ರು ಹೇಳಿದ ಒಂದೊಂದು ಉಕ್ತಿಯು ಮಾತು ಕೂಡ ಅಪ್ರಮಾಣ. ಯಾಕೆ? ವೃಥಾ ವಾಚ, ಅವ್ರು ಮಾತಾಡೋದಕ್ಕೆ ಏನು ಪ್ರಯೋಜನ ಇದೆ ಹೇಳಿ? 1 ಗಂಟೆ ಮಾತಾಡಿ ಏನು ಪ್ರಯೋಜನ ಸಿಗದೆ ಹೋದ್ರೆ ಮಾತಾಡಿ ಏನು ಉಪಯೋಗ? 1 ಗಂಟೆ ಭಾಷಣ ಉಪಯೋಗ ಇಲ್ಲ. ಯಾಕಂದ್ರೆ ಅದನ್ನ ತಿಳಿಯೋ ಅಂಶಗಳೇ ಇಲ್ಲ ಅದರಲ್ಲಿ. ಬೇಡದೇ ಇರೋ ಅಂಶಗಳೇ ತುಂಬಿದ್ರೆ ಆಗ ವೃಥಾ ವಾಚ, ವ್ಯರ್ಥವಾದ ಮಾತು. ಅಂಥ ಮಾತುಗಳನ್ನ ಇಟ್ಕೊಂಡು ಏನ್ ಮಾಡ್ಬೇಕು? ಅಂಥ ಮಾತುಗಳು ಅಪ್ರಮಾಣ ಅಂತ ಅವಸೀಯತೆ, ನಿಶ್ಚಯ ಮಾಡ್ಬೇಕು ಅಂತ ಇದು ಆಚಾರ್ಯರ ಪ್ರತಿಜ್ಞೆ. ಸತ್ಪ್ರತಿಪಕ್ಷತಾ ನಿರಾಸಾಯ. ಹೌದು, ಈಗ ಚಾರ್ವಾಕ ಮತದ ಆಚಾರ್ಯರು ಶ್ರೇಷ್ಠನೋ ಅಥವಾ ವೈದಿಕ ಮತಾಚಾರ್ಯರು ಶ್ರೇಷ್ಠನೋ ಅಂತ ವಾದ ಬಂತು. ಇಬ್ರು ಸಮಾನ ಆಯ್ತು ಈಗಷ್ಟೇ. ನೀವ್ ಹೇಗೆ ಹೇಳ್ತೀರೋ ನಾವು ಹಾಗೆ ಹೇಳ್ತೀವಿ ಅಂತ ಇವ್ರು ಉತ್ತರ ಕೊಡೋ ಶೈಲಿ ಬೇರೆ. ಅಂದ್ರೆ ಲೋಕಾಯತಾಚಾರ ಮಾತ್ರ ಪ್ರಮಾಣ, ಅನವ ಆಚಾರ ಮಾತ್ರ ಪ್ರಮಾಣ. ಹಾಗಾದ್ರೆ ಏನಾಯ್ತು? ಇಬ್ರಲ್ಲಿ ಯಾರು ಗೆಲ್ಲಿಲ್ಲ, ಸತ್ಪ್ರತಿಪಕ್ಷ ಆಯ್ತು. ಒಂದೊಂದ್ ಪಕ್ಷ ಅಂದ್ರೆ ಇನ್ನೊಂದ್ ಪಕ್ಷ ಬಂತು ಮುಂದಕ್ಕೆ ಅಷ್ಟೇ. ಆದ್ರಿಂದ ಇದು ಯಾವ್ದೇ ಪಕ್ಷ ಸಿದ್ಧ ಆಗ್ಲಿಲ್ಲ. ಇದುವರೆಗೆ ಏನಾಯ್ತು? ಮೋಕ್ಷ ಪ್ರತ್ಯಕ್ಷ ಗಮ್ಯ, ಮೋಕ್ಷವನ್ನು ನೋಡೋರು ಇದ್ದಾರೆ, ಯೋಗಿಗಳು ಹೇಳಿದ್ರು, ಒಪ್ಪೋಣ. ಆಮೇಲೆ ಲೋಕಾಯತಾಚಾರ್ಯರ ಮಾತೇನು? ಮೋಕ್ಷ ಇಲ್ಲ ಅಂತ ಅವ್ರು ಪ್ರತ್ಯಕ್ಷ ಕಂಡಿದ್ದಾರೆ ಅಂತ ಅವ್ರು ಹೇಳ್ತಾರೆ, ಒಪ್ಪೋಣ. ಎರಡನ್ನೂ ಒಪ್ಪಿದ್ರೆ ಉಪಯೋಗ ಏನು? ಎರಡಲ್ಲಿ ಒಂದನ್ನ ಅಪ್ರಮಾಣ ಅಂತ ಒಪ್ಬೇಕು, ಇನ್ನೊಂದನ್ನ ಪ್ರಮಾಣ ಅಂತ ಒಪ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ, ಯಾರು ಮೋಕ್ಷ ಇದೆ ಅಂತ ಹೇಳ್ತಾರೋ ಅಂಥವ್ರ ಮಾತು, ಅವರ ವಿಚಾರ ಸರಿ ಇದೆ. ಯಾರು ಮೋಕ್ಷ ಇಲ್ಲ ಅಂತ ಹೇಳ್ತಾರೋ, ಅಂತ ಮೋಕ್ಷ ಇಲ್ಲ ಅನ್ನೋದು ನಾನು ಕಣ್ಣಾರೆ ನೋಡಿದೀನಿ ಅಂತ ಹೇಳ್ತಾರೋ ಅಂಥವರ ಮತ ಸರಿ ಇಲ್ಲ. ಹಾಗಾದ್ರೆ ಹೇಗ್ ಸರಿ ಇಲ್ಲ? ಅದಕ್ಕೆ ಇನ್ನೊಂದು ಕಾರಣ ಕೊಡ್ತೀನಿ ಕೇಳಿ. ಏನ್ ಕಾರಣ? ಹೇತು ಸಮುಚ್ಚಯ ಚ ಶಬ್ದ. ಬರೀ ಒಂದೊಂದೇ ಕಾರಣ ಅಲ್ಲ, ಅನೇಕ ಕಾರಣ ಇದೆ. ಹಿಂದೆ ಹೇಳಿದ ಕಾರಣ ಮೋಸ ಮಾಡ್ತಾರೆ, ಮೋಸ ಮಾಡ್ಲಿಕ್ಕೆ ಹೀಗೆಲ್ಲ ಹೇಳ್ತಾರೆ ಅಂತ ಹೇಳಿದ್ರು. ಈಗ ಇನ್ನೊಂದು ವೃಥಾ ವಾಚ ಇದೆ ಭಾವಪ್ರಧಾನೋ ನಿರ್ದೇಶ. ವೃಥಾ ವಾಚ ಅಂದ್ರೆ ವೃಥಾ ವಾಕ್ತ್ವ ಅಂತ ಅರ್ಥ. ಅಂದ್ರೆ ಭಾವಪ್ರಧಾನ ನಿರ್ದೇಶ ಅಂತ ಶಾಸ್ತ್ರದಲ್ಲಿ ಪುನಃ ಪುನಃ ಬಳಸ್ತಾರೆ. ಭಾವ ಅಂದ್ರೆ ಧರ್ಮ ಅಂತ ಅರ್ಥ. ಧರ್ಮವನ್ನ ಹೇಳಲಿಕ್ಕೆ ಧರ್ಮಿಯಾದ ವಾಚಕವಾದ ಶಬ್ದವನ್ನ ಹೇಳ್ತಾರೆ ಅಂತ ಒಂದು ಶಾಸ್ತ್ರದ ನಿಯಮ. ಉದಾಹರಣೆಗೆ ಒಂದು ಬ್ರಹ್ಮಸೂತ್ರ ಬರುತ್ತೆ, ಮುಕ್ತೋಪಸೃಪ್ಯ ವ್ಯಪದೇಶಾದ್ವೋ ಅಂತ ಒಂದು ಬ್ರಹ್ಮಸೂತ್ರ. ಅಲ್ಲೇನ್ ಹೇಳಿದ್ದಾರೆ? ಈ ದ್ಯುಲೋಕ ಅಂದ್ರೆ ಅಂತರಿಕ್ಷ ಲೋಕ, ಪೃಥ್ವಿ ಲೋಕ, ಇವುಗಳಿಗೆಲ್ಲ ಆಧಾರ ಯಾರು? ಅವನು ವಿಷ್ಣುನೇ ಅಂತ ತೀರ್ಮಾನ ಮಾಡಿದ್ದಾರೆ. ಯಾಕೆ ಅವ್ನು ದೇವರೇ ಆಗ್ಬೇಕು? ಈ ಅಂತರಿಕ್ಷ ಲೋಕ ಆಗ್ಲಿ, ಭೂಮಿ ಆಗ್ಲಿ, ಎಲ್ಲವನ್ನೂ ಹೊತ್ಕೊಂಡವನು ಯಾರು? ದೇವರೇ. ಯಾಕೆ ಅಂದ್ರೆ, ಯಾರು
ಈ ಅಂತರಿಕ್ಷವನ್ನ ಹೊತ್ಕೊಂಡಿದಾನೋ, ಯಾರು ಈ ಭೂಮಿಯನ್ನು ಹೊತ್ಕೊಂಡಿದಾನೋ ಅವನ ಬಗ್ಗೆ ಒಂದ್ ಮಾತನ್ನ ಹೇಳಿದ್ದಾರೆ ಆ ಪ್ರಕರಣದಲ್ಲಿ, ಆ ಪಾಠದಲ್ಲಿ. ಏನ್ ಹೇಳಿದ್ದಾರೆ ಅಂದ್ರೆ ಮುಕ್ತೋಪಸೃಪ್ಯ ವ್ಯಪದೇಶ, ಅಂದ್ರೆ ಮುಕ್ತರು ಅವನನ್ನ ಹೊಂದುತ್ತಾರೆ. ಹಾಗಾದ್ರೆ ಮುಕ್ತರು ಅವನನ್ನ ಪಡಿತಾರೆ ಅಂದ್ರೆ ಅಂತ ವ್ಯಕ್ತಿಯ ದೇವರೇ ಆಗಿರ್ಬೇಕು, ಮತ್ತೊಬ್ಬ ಆಗಿರ್ಲಿಕ್ಕಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ರು. ಹಾಗಾಗಿ ಅಂತರಿಕ್ಷ ಲೋಕ, ಪೃಥ್ವಿ ಲೋಕ ಇವನ್ನೆಲ್ಲ ಧರಿಸಿರೋನು ವಿಷ್ಣು ದೇವರೇ ಅಂತ ತೀರ್ಮಾನ ಮಾಡ್ಕೊಂಡ್ರು. ಅಲ್ಲಿ ಮುಕ್ತೋಪಸೃಪ್ಯ ವ್ಯಪದೇಶಾತನಲ್ಲಿ ದೇವರಲ್ಲಿ ಯಾವ ಧರ್ಮ ಇದೆ ಅಂತ ಪ್ರಶ್ನೆ ಕೇಳಿದ್ರು. ಯಾವ ಧರ್ಮ? ಮುಕ್ತೋಪಸೃಪ್ಯತ್ವ. ತ್ವ ಹಾಕಿದ್ರೆ ಧರ್ಮ ಆಗತ್ತೆ, ಹಾಕಿದ್ರೆ ಧರ್ಮ ಆಗಲ್ಲ. ಮನುಷ್ಯನಲ್ಲಿ ಯಾವ ಧರ್ಮ ಇದೆ? ಮನುಷ್ಯತ್ವ ಇದೆ. ಹಸುವಿನಲ್ಲಿ ಏನ್ ಧರ್ಮ ಇದೆ? ಗೋತ್ವ ಇದೆ. ಆನೆಯಲ್ಲಿ ಏನ್ ಧರ್ಮ ಇದೆ? ಗಜತ್ವ ಇದೆ. ಹಾಗೆ ಪರಮಾತ್ಮನಲ್ಲಿ ಏನೇನ್ ಧರ್ಮ ಇದೆ? ಮುಕ್ತೋಪಸೃಪ್ಯತ್ವ. ಮುಕ್ತಾನಾಂ ಪರಮಾಗತಿ ಅಂತ ಹೇಳ್ತೀವಿ ನಾವು ಸ್ತೋತ್ರ ಪಾರಾಯಣ ಮಾಡ್ಬೇಕಾಗಿಲ್ಲ. ಮುಕ್ತಾನಾಂ ಪರಮಾಗತಿ ಅಂತ, ಮುಕ್ತರಿಗೆ ಪರಮಗತಿ ಅಂತ ವಿಷ್ಣುವಿನ ಹೆಸರು. ಮುಕ್ತಾನಾಂ ಪರಮಾಗತಿ ಅವನು. ಅಂದ್ಮೇಲೆ ಮುಕ್ತ ಉಪಸೃಪ್ಯತ್ವ ವ್ಯಪದೇಶ, ಮುಕ್ತೋಪಸೃಪ್ಯ ವ್ಯಪದೇಶ, ಮುಕ್ತೋಪಸೃಪ್ಯತ್ವ ಅನ್ನೋ ಧರ್ಮವನ್ನ ಹೇಳಿದ್ರಿಂದ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ವೇದವ್ಯಾಸರು ಬ್ರಹ್ಮಸೂತ್ರವನ್ನ ಬರೀತ ಮುಕ್ತೋಪಸೃಪ್ಯ ವ್ಯಪದೇಶ ಅದನ್ನು ಮುಕ್ತೋಪಸೃಪ್ಯತ್ವ ಹಾಕ್ಲಿಲ್ಲ. ಆದ್ರೆ ತ್ವ ಹೇಳ್ದದು ತ್ವ ಇಟ್ಕೊಳ್ಬೇಕು ಅಂತ. ಇಂಥ ಕಡೆ ಏನಂತಾರೆ? ಭಾವಪ್ರಧಾನ ಉದ್ದೇಶ, ಧರ್ಮ ಹೇಳೋದು ಉದ್ದೇಶ ಅವ್ರ ಮನಸ್ಸಿನಲ್ಲಿರೋದು, ಅದನ್ನ ಇಟ್ಕೊಂಡು ಈ ತರ ಪ್ರಯೋಗವನ್ನ ಮಾಡ್ತಾರೆ. ಇದೊಂದು ವಿಷಯ. ಅದನ್ನ ಇಲ್ಲಿ ವೃಥಾವಾಚ ಅಂದ್ರೆ ವ್ಯರ್ಥವಾದ ಮಾತಿನಿಂದ ಅಲ್ಲ, ಅವರ ಮಾತು ವ್ಯರ್ಥ ಆಗೋದ್ರಿಂದ, ವ್ಯರ್ಥವಾದ ಮಾತಿನ ಧರ್ಮ ಏನಿದೆಯಲ್ಲ, ವೃಥಾವಾಕ್ತ್ವ ಅಂದ್ರೆ ಮಾತಿನ ಧರ್ಮ, ಆ ಮಾತು ವ್ಯರ್ಥ ಆಗತ್ತೆ. ಅದರಿಂದಾಗಿ ಅವರ ಮಾತು ವ್ಯರ್ಥ ಆಗುತ್ತೆ, ಅದರಿಂದ ಅಪ್ರಮಾಣ ಅಂತ ಕರೆದಿತ್ತು. ಹಾಗಾದ್ರೆ ವೃಥಾವಾಚ ಅಂದ್ರೆ ವ್ಯರ್ಥವಾದ ಮಾತಿನ ಧರ್ಮ, ಅದನ್ನ ವಾಕ್ತ್ವ ಅಂತ ಕರೀತಾರೆ. ವಾಕ್ತ್ವ, ಮನುಷ್ಯತ್ವ, ಆ ತರ ಅದನ್ನ ಧರ್ಮ ವ್ಯರ್ಥ ಆಗೋದ್ರಿಂದ, ಅಂದ್ರೆ ಮಾತು ಏನಿದೆ ಆ ಮಾತು ಅನ್ನೋದು ವ್ಯರ್ಥ ಆಗೋದ್ರಿಂದ ಅವರ ಅಪ್ರಾಮಾಣ್ಯ ಇನ್ನು ಸುಸ್ಥಿರ ಆಯ್ತು ಅಂತ. ಇಲ್ಲಿ ವೃಥಾತ್ವಾತ್ ಅಂತ ಒಂದ್ ಮಾತು ಹೇಳ್ಬೋದಿತ್ತು ಅಂತ ಪ್ರಶ್ನೆ. ಈಗ ವೃಥಾವಾಚ ಅಂತ ಯಾಕೆ ಹೇಳ್ಬೇಕು? ಇಲ್ಲಿ ಅಪ್ರಾಮಾಣ್ಯಂ ತದುಕ್ತೇಷ್ಟ ಅಂತಿದೆ. ಅವರು ಹೇಳಿದ ಮಾತು ಅಪ್ರಮಾಣ ಅಂತ ಆಯ್ತು. ಅವರು ಹೇಳಿದ ಮಾತು ಅಪ್ರಮಾಣ ಅಂತಂದ್ರೆ ಏನರ್ಥ? ಅವ್ರು ಹೇಳಿದ್ದು ಏನೋ ಉಪಯೋಗಕ್ಕೆ ಬರಲ್ಲ ಅಂತ ಅರ್ಥ ಅಪ್ರಮಾಣ ಅಂತಂದ್ರೆ. ಇಲ್ಲಿ 2 ಸಲ ಮಾತು ಅಂತ ಹೇಳಿಕ್ 2 ಶಬ್ದ ಹಾಕಿದ್ದಾರೆ. ಒಂದು ತದುಕ್ತೆ ಅಂತಿದೆ. ಉಕ್ತಿ ಅಂದ್ರೆ ಮಾತು ಅಂತಾನೆ ಅರ್ಥ. ವೃಥಾ ವಾಚ ಅಂದ್ರೆ ಮಾತು ಅಂತಾನೆ ಅರ್ಥ. 2 ಬಾರಿ ಯಾಕೆ ಹಾಕ್ಬೇಕು? ಅಪ್ರಾಮಾಣ್ಯಂ ತದುಕ್ತೇಶ್ಚ ವೃಥಾತ್ವಾತ್ ಅವಸೀಯತೆ. ಸ್ವಲ್ಪ ಶ್ಲೋಕ ಪರಿವರ್ತನೆ ಮಾಡಿ ಅಂತ ಆಕ್ಷೇಪ ಮಾಡ್ತಾರೆ. ವೃಥಾತ್ವಾತ್ ಅವರ ಮಾತು ವ್ಯರ್ಥವಾದ್ದರಿಂದ ಸಾಕು. ವ್ಯರ್ಥವಾದ ಮಾತಿನ ಧರ್ಮ ಇದೆಲ್ಲ ಯಾಕೆ ಬೇಕು ಅಂದ್ರೆ ವ್ಯರ್ಥವಾದ್ರಿಂದ ಅಂತ ಅಂದ್ಬಿಟ್ರೆ, ಈಗ ಒಬ್ಬ ದಾರಿಲಿ ಹೋಗ್ತಾ ಇದ್ದ, ದಾರಿಲಿ ಹೋಗ್ಬೇಕಾದ್ರೆ ದೇವಸ್ಥಾನ ನೋಡ್ಕೊಂಡು ಹೋಗ್ತಾ ಇದ್ದ, ಅಥವಾ ಇನ್ಯಾವುದೋ ದೇವ್ರ ಮೂರ್ತಿಯಲ್ಲಿ ನಿಲ್ಸಿದ್ರು ನೋಡ್ತಾ ಹೋಗ್ತಾ ಇದ್ದ. ಹುಲ್ಲೆಲ್ಲ ನೋಡ್ಕೊಂಡು ಹೋಗ್ಬೇಕಾದ್ರೆ ತೃಣಾದಿ ದರ್ಶನ ಆಗತ್ತೆ. ಅಥವಾ ಟ್ರೈನ್ ಅಲ್ಲಿ ಕೂತಿದ್ದ, ಆಚೆ ಈಚೆ ಕಿಟಕಿಲಿ ನೋಡ್ತಾ ಇದ್ದ, ಅದೇನೋ ಮರಗಳು ಅದು ಇದು ಎಲ್ಲ ಕಾಣ್ತಾ ಇತ್ತು. ಅವ್ನಿಗೇನೋ ಬೇಕಾಗಿತ್ತು, ಸುಮ್ನೆ ನೋಡ್ತಾ ಇದ್ದಾನೆ. ನೋಡೋದಕ್ಕೆ ಏನು ಅರ್ಥ? ವ್ಯರ್ಥ. ಅದು ತೃಣಾದಿ ದರ್ಶನ ಮಾಡೋದು ಏನು ವ್ಯರ್ಥ, ಅದಕ್ಕೇನು ಅರ್ಥ ಇಲ್ಲ. ಆದ್ರೆ ಅದನ್ನ ಯಾರು ಅಪ್ರಮಾಣ ಅಂತ ಕರೆಯಲ್ಲ. ಯಾಕೆಂದ್ರೆ ನಾವು ನೋಡಿದ್ ಹುಲ್ಲನ್ನೇ ನೋಡಿತ್ತು, ಆ ದಾನ ಬಂದಿತ್ತು, ಹುಲ್ಲಿನ ದಾನನೇ ಬಂತು. ಅಥವಾ ಇನ್ಯಾರೋ ಲೋಕದಲ್ಲಿ ದಾರಿ ಉದ್ದಕ್ಕೂ ಯಾರ್ಯಾರೋ ನಮಗ್ ಗೊತ್ತಿಲ್ಲರೋ ನಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರನ್ನೆಲ್ಲ ನೋಡಿದ್ವಿ. ಅವ್ರ ದಾನ ಯಾರು ಅಪ್ರಮಾಣ ಅಂತ ಹೇಳಲ್ಲ. ಹಾಗಂತ ಅವ್ರು ನೋಡಿದಕ್ಕೆ ಪ್ರಯೋಜನ ಇದೆಯಾ? ಏನ್ ಪ್ರಯೋಜನ ಇಲ್ಲ. ಏನ್ ದಾರಿಗೆ 100 ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ, ಅಥವಾ ಬಸ್ನಲ್ಲಿ 100 ಜನ ಇರ್ತಾರೆ, ಅವ್ರು ಪ್ರತಿನಿತ್ಯ ನೋಡ್ತಾನೆ ಹೋಗ್ತಾ ಇರ್ತಾರೆ. ಇಂಥ ದರ್ಶನಕ್ಕೆ ಏನಾರು ಅರ್ಥ ಇದೆಯಾ? ವ್ಯರ್ಥ ಆದ್ರಿಂದ ಅಪ್ರಮಾಣ ಅಂತ ಯಾರು ಕರೀತಾರ? ಇಲ್ಲ. ವ್ಯರ್ಥ ಯಾಕೆ ಅಂದ್ರೆ ಅವ್ರಿಂದ ನಮ್ಗೇನ್ ಲಾಭ ಇಲ್ಲ. ಅದ್ ಸುಮ್ನೆ ಅವ್ರು ಹೋಗ್ತಾ ಇರ್ತಾರೆ, ನಾವು ಹೋಗ್ತಾ ಇರ್ತೀವಿ ಅಷ್ಟೇ. ಆದ್ರೆ ಆ ವ್ಯಕ್ತಿಗಳಿಂದ ನಮ್ಗೆ ಲಾಭ ಇಲ್ಲದೆ ಹೋದ್ರು, ಅದು ವ್ಯರ್ಥ ಆದ್ರೂ ನಾವು ನೋಡಿದ್ದಂತೂ ಸತ್ಯ, ಅದನ್ನ ಪ್ರಮಾಣ ಅಂತ ಒಪ್ಲೇಬೇಕು. ನೋಡಿದ್ದು ಸತ್ಯ, ಅದ್ ಆ ವ್ಯಕ್ತಿನೇ, ಬೇರೆ ಅಲ್ಲ. ನಮ್ ಕಣ್ಣು ಸರಿ ಇತ್ತು, ನೋಡಿದ ವ್ಯಕ್ತಿನೂ ಅವನೇ. ಹಾಗಾದ್ರೆ ಏನಾಯ್ತು? ಒಂದು ವ್ಯರ್ಥ ಆದ ಕೂಡಲೇ ಅದನ್ನ ಅಪ್ರಮಾಣ ಅಂತ ಕರಿಬಾರ್ದು ಅಂತ ಇದೆ, ಒಂದು ನಿಯಮ ಇದೆ. ವ್ಯರ್ಥ, ಅದನ್ನೇನು ಪ್ರಯೋಜನ ಸಿಗ್ಲಿಲ್ಲ ಅಂದ್ರೆ ಅದು ಅಪ್ರಮಾಣ. ಯಾರು ಹೇಳಿದ್ದು? ತೃಣವನ್ನ ನೋಡ್ತಾನೆ, ಹುಲ್ಲನ್ನ, ಅದು ವ್ಯರ್ಥ. ಹೌದು, ಅದು ಅಪ್ರಮಾಣ ಅಲ್ಲ, ಅದು ಪ್ರಮಾಣನೇ ಜ್ಞಾನ. ಈ ಕಪ್ಪೆ ಚಿಪ್ಪನ್ ನೋಡ್ದ, ಬೆಳ್ಳಿ ಅಂತ ಜ್ಞಾನ ಬಂತು. ಬೆಳ್ಳಿಯನ್ನು ಕಂಡಿದ್ದು ಸರಿನೇ ತಾನೆ,
ಅವನಿಗೆ ಜ್ಞಾನ ಬಂದಿದ್ದು ಸರಿನೇ, ಅದು ಅಪ್ರಮಾಣನ, ಅದು ಪ್ರಮಾಣನೇ. ಹೇಗ್ ಪ್ರಮಾಣ? ಅಲ್ಲಿ ಇಲ್ವಲ್ಲ ಬೆಳ್ಳಿ, ನಿಜ. ಅಜ್ಞಾನ ಬಂದಿದ್ ಪ್ರಮಾಣ ತಾನೆ, ಅಜ್ಞಾನ ಬಂದಿದ್ದು ನಿಜನೇ. ಅದನ್ನ ಯಾವ್ದು ವ್ಯರ್ಥನೋ ಅದನ್ನೆಲ್ಲ ನಾವು ಅಪ್ರಮಾಣ ಅಂತ ಕರೀಲಿಕ್ ಬರಲ್ಲ. ಅದಕ್ಕೆ ಇವ್ರೇನಂದ್ರು, ಮಾತಿನ ಬಗ್ಗೆ ಮಾತ್ರ ಹೀಗೆ ಹೇಳಲಿಕ್ ಬರಲ್ಲ. ನೋಡೋದ್ ಸರಿ ಆಗ್ಬೋದು, ವ್ಯರ್ಥವಾದದ್ದನ್ನು ಜಗತ್ನಲ್ಲಿ ನಾವು ಬೇಕಾದಷ್ಟು ನೋಡ್ತಾ ಇರ್ತೀವಿ. ಅದರಿಂದ ಸಾರ್ಥಕವಾದದ್ದೇ ನೋಡ್ಬೇಕು ಅಂತಿಲ್ಲ. ದೇವ್ರ ಮೂರ್ತಿ ಅನ್ನೋದು ಒಂದು ಪುಣ್ಯ ಬರುತ್ತೆ, ಬೇಡದೇ ಇರೋದು ನೋಡ್ತಾ ಕೂತ್ರೆ ವ್ಯರ್ಥ, ಅದನ್ನೇನ್ ಬರುತ್ತೆ? ಇಲ್ಲ ಅದರಿಂದಲೂ ಬರುತ್ತೆ ಪಾಪ, ಅಂದ್ರೆ ಅದು ವ್ಯರ್ಥ ಸಾಧನ ಆಯ್ತು, ಅದರ್ಥ ಸಾಧನ ಆಯ್ತು. ಆದ್ರೆ ಮಾತು ಮಾತ್ರ ಯಾವತ್ತೂ ವ್ಯರ್ಥ ಆಗ್ಬಾರ್ದು. ವ್ಯರ್ಥವಾದ ಮಾತಿಗೆ ಏನರ್ಥ? ಅಪ್ರಾಮಾಣ್ಯನೇ ಇರುತ್ತೆ ಅಂತ ಅರ್ಥ. ಅದನ್ನ ಮಾತಾಡ್ಬೇಕಾದ್ರೆ ತುಂಬಾ ವ್ಯರ್ಥವಾಗಿ ಆಗ್ಬಾರ್ದು. ವ್ಯರ್ಥವಾಗಿ ಆಯ್ತು ಅಂತಂದ್ರೆ ಅಂಥ ಮಾತುಗಳನ್ನ ಅಪ್ರಮಾಣ ಅಂತ ಹೇಳ್ಬೇಕು. ಅಲ್ಲ, ಇಷ್ಟೆಲ್ಲ ನಾವು ನೋಡ್ತಾ ಇದೀವಿ, ಕೇಳಿಸ್ಕೊತಾ ಇದೀವಿ, ಯಾಕೆ ನಮ್ಮ ಲೋಕಾಯತಾಚಾರ್ಯರ ಮಾತು ಅಪ್ರಮಾಣ ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಯಾಕೆ ಪ್ರಮಾಣ ಅಲ್ಲ ಅದು? ಅವ್ರ ಮಾತು ಹೇಗ್ ವ್ಯರ್ಥ, ಮೊದಲು ಅದನ್ನ ಹೇಳಿ. ಅವ್ರ ಮಾತು ವ್ಯರ್ಥ ಅಂತಂದ್ರೆ ಆಮೇಲೆ ಅಪ್ರಮಾಣ ಅಂತ ಒಪ್ಪಬಹುದು ಅಂದ್ರೆ ಅವಾಗ ಹೇಳ್ತಾರೆ, ಪರಲೋಕಸ್ಯ ಮೋಕ್ಷಾದೇಹ ನಿವಾರಣಾತ್ ನಾಸ್ತಿತ್ವ ಪ್ರತಿಪಾದನಾತ್ ಲಭ್ಯಂ ಕಿಂಚಿತ್ ಪ್ರಯೋಜನಂ ನಾಸ್ತೀತಿ ಏತತ್ ಪ್ರಸಿದ್ಧನೇವ ಅಂತ. ಅಂದ್ರೆ ಪರಲೋಕ ಮೋಕ್ಷ ಇಲ್ಲ ಅಂತ ನಿಮ್ಮ ಆಚಾರ್ಯ ಹೇಳ್ತಾರೆ, ಅಂದ್ಮೇಲೆ ಅವ್ರ ಮಾತನ್ನ ಕಟ್ಕೊಂಡು ನಾವ್ ಏನ್ ಮಾಡ್ಬೇಕು ಅಂತ ಆಚಾರ್ಯರ ಪ್ರಶ್ನೆ. ಮೋಕ್ಷ ಇದೆ ಅಂತ ಹೇಳ್ತಾರ ಒಬ್ಬ ದರ್ಶನಕಾರ, ಒಪ್ಪೋಣ. ಆದ್ರೆ ಮೋಕ್ಷನೇ ಇಲ್ಲ, ಸ್ವರ್ಗ ಇಲ್ಲ, ನರಕ ಇಲ್ಲ ಅಂತ ಹೇಳ್ತಾ ಕೂತು ಈ ಭೂಮಿಯಲ್ಲಿ ಒಂದೇ ಜನ್ಮ ಮತ್ತೆ ಪುನರ್ಜನ್ಮ ಇಲ್ಲ ಹೀಗೆಲ್ಲ ಹೇಳ್ತಾ ಕೂತ್ರೆ ಅಂತ ಅವ್ನ ಮಾತು ವ್ಯರ್ಥ. ಯಾಕೆ ಅವ್ನ ಮಾತು ಕೇಳ್ಬೇಕು? ಅವ್ನ ಮಾತು ವ್ಯರ್ಥ ಆದ್ರಿಂದ ಅಪ್ರಮಾಣ ಅದು ಅಂತ ಆಚಾರ್ಯರು ಹೇಳ್ತಾರೆ. ಆದ್ರೆ ಯಾಕೆ ಅಪ್ರಮಾಣ ಆಗ್ಬೇಕು? ಹೇಳ್ತಾನೆ, ಸ್ವರ್ಗ ಏನ್ ಕಣ್ಣಕ್ ಕಾಣ್ತಾ ಇದೆಯಾ? ಇಲ್ಲ. ಮೋಕ್ಷನು ಕಣ್ಣಕ್ ಕಾಣ್ತಾ ಇದೆ? ಇಲ್ಲ. ಅದ್ ಯಾವ್ದು ಇಲ್ಲ ಅಂದ್ಮೇಲೆ ಅವ್ನ ನಿಜಾನೇ ಹೇಳ್ತಾ ಅಂತಾನೆ, ಸುಳ್ಳೇನ್ ಹೇಳ್ತಾ ಇದ್ದಾನೆ. ಅವ್ನ ಮಾತು ವ್ಯರ್ಥ ಅಂತ ಸುಮ್ಮನೆ ಹೇಳ್ಬಿಟ್ಟು ಒಂದು ಅಪ್ರಮಾಣ ಅಂದ್ರೆ ಆಗ್ಲಿ ಬಿಡಿ, ನಿಮ್ ಪ್ರಕಾರ ಅದ್ ಅಪ್ರಮಾಣ, ನಮ್ ಪ್ರಕಾರ ಅದ್ ಪ್ರಮಾಣ ಅಂತ ಅವನೇನಾದ್ರು ಆಕ್ಷೇಪ ಮಾಡಿದ್ರೆ ಅದಕ್ಕೆ ಮುಂದೆ ಜಯತೀರ್ಥರು ತುಂಬಾ ಸುಂದರವಾದ ಉತ್ತರ ಕೊಡ್ತಾರೆ. ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಡ್ತಾರೆ, ಅವನನ್ನು ಸಿಗಾಕಿಸ್ತಾರೆ. ನಿನ್ನ ಮಾತಿಗೆ ಏನ್ ಪ್ರಯೋಜನ ಹೇಳು, ಅದ ಹೀಗೆ ಹೇಳಿದ್ರೆ ಒಂದು ದೋಷ, ಇನ್ನೊಂದು ಹೇಳಿದ್ರೆ ಇನ್ನೊಂದು ದೋಷ, ಹೀಗ್ ಕೊಟ್ಟು ಅವನನ್ನ ಚೆನ್ನಾಗಿ, ಮತ್ತೊಬ್ಬ ಯಾರಾದ್ರೂ ಶಿಷ್ಯ ಇದ್ರೆ ಅವನಿಗೆ ಮನವರಿಕೆ ಆಗುತ್ತೆ. ಚಾರ್ವಾಕ ಮತ ಸರಿ ಇಲ್ಲ, ಇದು ಸ್ವರ್ಗ ಇಲ್ಲ, ನರಕ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತ ಹೇಳೋ ಮತ ಸರಿ ಇಲ್ಲ ಅಂತ ಗೊತ್ತಾಗತ್ತೆ. ಯಾವಾಗ ಜಯತೀರ್ಥರ ಆ ವಾಕ್ ಸರಣಿ ಇದೆಯಲ್ಲ, ಮಾತಿನ ಶೈಲಿ, ಅದನ್ನ ನೋಡಿದಾಗ ಗೊತ್ತಾಗುತ್ತೆ. ಅದೇನ್ ಹೇಳ್ತಾರೆ ಮುಂದಿನ ಪ್ಯಾರದಲ್ಲಿ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇದ್ದೀರಾ. ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರಗಳು. ಹರೇ ಶ್ರೀನಿವಾಸ ನಮಸ್ಕಾರಗಳು. ಹರೇ ಶ್ರೀನಿವಾಸ ಗುರುಗಳೇ. ನಮಸ್ಕಾರ ಆಚಾರ್ಯ.